ಹಾಯ್ ಎಲ್ಲರಿಗೂ. ನಿಮ್ಗೆ ಆಗಲೇ ಗೊತ್ತಾಗಿರುತ್ತೆ ಎಸ್ ಎಸ್ ಒಳಗೆ ಏನು ಎಕ್ಸಾಮ್ ನಡೆಯತ್ತವಲ್ಲ. ಸೊ ಅದ್ರೊಳಗೆ ಇನ್ನು ಮುಂದೆ ಸೆಕ್ಷನಲ್ ಟೈಮ್ ಕೊಡ್ಬೇಕಂತೇಳಿ ಡಿಸೈಡ್ ಮಾಡತ್ತಾರ. ಸೊ ಸೆಕ್ಷನಲ್ ಟೈಮ್ ಏನಾದ್ರು ಕೊಟ್ರಂದ್ರೆ ಇದರಿಂದ ಯಾರಿಗೆ ಅತಿ ಹೆಚ್ಚು ಪ್ರಾಬ್ಲಮ್ ಆಗುತ್ತಾ ಮತ್ತು ಯಾರಿಗೆ ಅತಿ ಹೆಚ್ಚು ಲಾಭ ಆಗುತ್ತೆ ಗೊತ್ತನ್ರಿ. ಇದನ್ನೇನಾದ್ರು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಸ್ಟೇಟ್ ಗೌರ್ಮೆಂಟ್ ಏನು ಓದಾತಿರಲ್ಲ, ನಮ್ಮ ರಾಜ್ಯ ಒಳಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಓದಾಕತ್ತವ್ರಿಗೆ ಇಲ್ಲಂದ್ರೂ ಯಾವ ಕಾಲ್ ಫಾರ್ ಇಲ್ಲ, ಏನೂ ಇಲ್ಲ. ಹಾಗಾಗಿ ಖಾಲಿ ಇರುತ್ತೀರಿ ಭಾಳ, ಯಾಕಂದ್ರೆ ಯಾವ ಆಗತ್ತೆ ಇಲ್ಲ ಇಲ್ಲಿ. ಬಟ್ ಇದನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ನೀವು ಸ್ಟೇಟ್ ಓದಾತಿರೋರು ಪರ್ಫೆಕ್ಟ್ ಪ್ಲಾನಿಂಗ್, ಪರ್ಫೆಕ್ಟ್ ಸ್ಟ್ರಾಟಜಿ ನೋಡ್ಕೊಂಡ್ರೆ ನಿಮ್ಗೆ ಇರೋದು ಭಾಳ ಹೆಲ್ಪ್ ಆಗುತ್ತಾ. ನೀವು ಆರಾಮ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿಗೆ ಆರಾಮಾಗಿ ಎಸ್ ಎಸ್ ಸಿ ಎಕ್ಸಾಮ್, ಸಿ ಜಿ ಎಲ್, ಸಿ ಎಚ್ ಎಸ್ ಎಲ್ಲ ಏನಿದಾವಲ್ಲ, ಇವಾಗ ನೀವು ಆರಾಮಾಗಿ ಕಾಂಪಿಟೇಷನ್ ಕೊಟ್ಟು ನೀವು ಆರಾಮ್ ಸೆಲೆಕ್ಷನ್ ಆಗ್ಬೋದು. ಯಾಕಂದ್ರೆ ಸೆಕ್ಷನಲ್ ಕಟ್ ಆಫ್ ಟೈಮ್ ಬತ್ತಂದ್ರೆ ಏನು ಕಟ್ ಆಫ್ ಹೋಗುತ್ತಲ್ಲ, ಸೊ ಆ ಕಟ್ ಆಫ್ ದಾಗ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗುತ್ತಾ. ಬಟ್ ಅದು ಹೆಂಗ ಸ್ಟ್ರಾಟಜಿ ಏನ್ ಮಾಡಬೇಕು, ಪ್ಲಾನ್ ಏನ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ವಿಡಿಯೋ ಕಂಪ್ಲೀಟ್ ಆಗಿ ಹೇಳ್ತೀನಿ ನೋಡ್ರಿ. ಮೊದಲಿಗೆ ಏನಾಗಿದೆ ಗೊತ್ತಾ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ಸೊ ಮುಂಚೆ ಏನಾಗ್ತಿತ್ತು ನಿಮ್ಗೆ ಎಸ್ ಎಸ್ ಸಿ ಸಿ ಜಿ ಎಲ್ ಅಥವಾ ಸಿ ಎಚ್ ಎಸ್ ಎಕ್ಸಾಮ್ ಏನಿದ್ವಲ್ಲ, ಇವು ಮೇನ್ ಎಕ್ಸಾಮ್ಗಳು ಎರಡು. ಸೊ ಇದ್ರೊಳಗೆ ನಿಮ್ಗೆ 60 ಕ್ವಶನ್ 100 ಕ್ವಶನ್ ಬರ್ತಿದ್ದು 25 25 25 ಅಂತೇಳಿ. 25 ಮ್ಯಾಥ್ಸ್, 25 ರೀಸನಿಂಗ್, 25 ಇಂಗ್ಲೀಷ್, 25 ಜಿ ಕೆ. ಸೊ ಒಟ್ಟು 100 ಕ್ವಶನ್ಗೆ 60 ನಿಮಿಷ ಟೈಮ್ ಇರ್ತಿತ್ತು. ಬಟ್ ಇವಾಗ ಏನ್ ಡಿಸೈಡ್ ಮಾಡತ್ತಾರ ಅಂದ್ರೆ, ಸೊ ಅವ್ರು ಮುಂಚೆ ಹೆಂಗಿತ್ತು, ನೀವು ಯಾವುದೇ ಒಂದು ಸೆಕ್ಷನ್ಗೆ ಜಾಸ್ತಿ ಟೈಮ್ ಕೊಡ್ರಿ, ಒಂದು ಸೆಕ್ಷನ್ ಕಡಿಮೆ ಟೈಮ್ ಕೊಡ್ರಿ, ಅದೇನು ಡಿಫ್ರೆನ್ಸ್ ಇದ್ರಿಗಿಲ್ಲ. ನಿಮ್ಗೆ ಹೆಂಗ್ ಬೇಕಂಗ ಒಂದು ನೀವು ಸ್ಪೀಡ್ ಆಗಿ ಮಾಡಿ, ಒಂದೊಂದು ಸ್ಲೋ ಆಗಿ ಮಾಡ್ರು ಏನು ಡಿಫ್ರೆನ್ಸ್ ಬರ್ತಿರಲಿಲ್ಲ. ಬಟ್ ಇವಾಗ ಏನ್ ಪ್ಲಾನ್ ಮಾಡತ್ತಾರ ಅಂದ್ರೆ, ಜಿ ಕೆ 15 ನಿಮಿಷ ಸೆಪರೇಟ್, ಇಂಗ್ಲೀಷಿಗೆ 15 ನಿಮಿಷ ಸೆಪರೇಟ್, ಮತ್ತೆ ಮ್ಯಾಥ್ಸಿಗೆ 15 ನಿಮಿಷ ಸೆಪರೇಟ್, ರೀಸನಿಂಗ್ 15 ನಿಮಿಷ ಸೆಪರೇಟ್. ಸೊ ಈ ಟೈಪ್ ಟೈಮ್ ಕೊಟ್ರಂದ್ರೆ ಅಲ್ಲಿ ಹೈಯೆಸ್ಟ್ ಕಟ್ ಆಫ್ ಜಾಸ್ತಿ ಹೋಗ್ತಾ ಇದ್ದಿದ್ದ ಕಾರಣ ಏನಂತ ಗೊತ್ತನ್ರಿ, ಮ್ಯಾಥ್ಸ್ ಮತ್ತು ರೀಸನಿಂಗ್ ಆಲ್ಮೋಸ್ಟ್ ತುಂಬಾ ಜನ ಔಟ್ ಆಫ್ ಔಟ್ ತೆಗಿತಿದ್ರು. ಬಟ್ ಏನಾರ ಸೆಕ್ಷನಲ್ ಟೈಮಿಂಗ್ ಬತ್ತಂದ್ರೆ ಅಲ್ಲಿ ಕಮ್ಮಿ ಟೈಮ್ ಸಿಗುತ್ತಾ. ಸೊ ಕಮ್ಮಿ ಟೈಮ್ ಸಿಕ್ಕಾಗ ಮತ್ತೆ ಇದು ಮುಂಚೆ ಬ್ಯಾಂಕಿಂಗ್ ಒಳಗೆ ಆಗ್ತಿತ್ತು. ಬ್ಯಾಂಕಿಂಗ್ ಒಳಗೆ ಮುಂಚೆ ಸೆಕ್ಷನಲ್ ಟೈಮಿಂಗ್ ಕೊಡ್ತಿದ್ರು. ಬಟ್ ನೀವು ಬ್ಯಾಂಕಿಂಗ್ ಮ್ಯಾಥ್ಸ್ ಕ್ವಶನ್ಸ್ ನೋಡ್ರಿ, ಎಸ್ ಎಸ್ ಒಳಗೆ ಕೇಳು ಎಸ್ ಎಸ್ ಒಳಗೆ ಕೇಳು ಮ್ಯಾಥ್ಸ್ ಕ್ವಶನ್ಸ್ ನೋಡ್ರಿ, ಅಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಎಷ್ಟು ಇರುತ್ತಂದ್ರೆ ಅಲ್ಲಿ ಸೆಕೆಂಡ್ಸ್ ಒಳಗೆ ಸಾಲ್ವ್ ಮಾಡೋ ಲೆಕ್ಕ ಇರ್ತಾವ ಆಕ್ಚುಲಿ ಬ್ಯಾಂಕಿಂಗ್ ಒಳಗ. ಬಟ್ ಇಲ್ಲಿ ಹಂಗಿಲ್ಲ. ಇಲ್ಲಿ ಕೆಲವೊಂದು ಕ್ವಶನ್ಸ್ ಎಷ್ಟು ದೊಡ್ಡ ಇರ್ತಾವ ಅಂದ್ರೆ ಆ ಕ್ವಶನ್ ಓದಾಕೆ ಒಂದೊಂದು ನಿಮಿಷ ಬೇಕಾಗುತ್ತೆ, ಅಷ್ಟು ದೊಡ್ಡ ಕ್ವಶನ್ಸ್ ಕೆಲವೊಮ್ಮೆ ಇರ್ತಾವ. ಸೊ ಹಂಗಿದ್ದಾಗ 15 ನಿಮಿಷ ಅಂದ್ರೆ ಎಲ್ಲಾನು ಸಾಲ್ವ್ ಮಾಡಕ್ ಚಾನ್ಸ್ ಇಲ್ಲ ಮನುಷ್ಯಾಗ. ಸೊ ನಿಮ್ದು ಏನ್ರ ನೋಡ್ರಿ, ನಮ್ಮ ಸ್ಟೇಟ್ ಬಂಡ್ ಓದೋರ್ದ ಏನ್ ಗೊತ್ತ ಅಡ್ವಾಂಟೇಜ್ ಮೇನ್, ಅವ್ರದ ಜಿ ಕೆ ಚಲೋ ಇರುತ್ತೆ, ನಿಮ್ದು ಜಿ ಕೆ ಮಾಸ್ ಇರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಯಾವನೇ ಕ್ಲಿಯರ್ ಮಾಡ್ತಾರ ನೋಡ್ರಿ, ಅವ್ರು ಮ್ಯಾಥ್ಸ್ ರೀಸನಿಂಗ್ ಇಂಗ್ಲೀಷ್ ಚಲೋ ಮಾಡಿರ್ತಾರ, ಬಟ್ ಜಿ ಕೆ ಸ್ಕೋರ್ ಆಗಿರಂಗಿಲ್ಲ. ಸೊ ನಿಮ್ ಜಿ ಕೆ ಚಲೋ ಇದ್ದಾಗ ಸ್ಟೇಟ್ ಗೌರ್ಮೆಂಟ್ ಓದೋರ್ದು ನೀವ್ ಏನ್ ಮಾಡೋದು ಗೊತ್ತಾನು. ಸೊ ನೀವು ಈ ಎಕ್ಸಾಮ್ಗಳು ಅಪ್ಲೈ ಮಾಡಿದಾಗ ನಿಮ್ಮದು ಮ್ಯಾಥ್ಸ್ ಒಂದು ಸ್ವಲ್ಪ ಚಲೋ ಇತ್ತಂದ್ರೆ ನೀವು ಇಲ್ಲಿ ಬರೀ ಮುಂದೆ ಮ್ಯಾಥ್ಸ್ ಒಳಗೆ ಎಷ್ಟು ನಂಗೆ ಟ್ಯಾಲೆಂಟ್ ಐತೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ. ನಾ ಯಾವ ಕ್ವಶನ್ ಮಾಡಬೇಕು, ಯಾವ ಕ್ವಶನ್ ಮಾಡಬಾರ್ದು ಅನ್ನೋದನ್ನ ಆರಿಸಬೇಕು. ಸೊ ಒಂದು ಯಾವ್ದನ್ನ ಕ್ವಶನ್ ಮಾಡ್ಕೊಂತ ಕುಂತೆ ಅದು ಲೇಟಾಗಿ ಆನ್ಸರ್ ಬಂತು, ನನ್ನ ಟೈಮ್ ಎಷ್ಟಾಗುತ್ತಾ. ಬಟ್ ನನಗೆ ಯಾವ ಕ್ವಶನ್ ಆನ್ಸರ್ ಮಾಡಬೇಕು ಅನ್ನೋದು ಗೊತ್ತಿತ್ತಂದ್ರೆ ಸೊ ನಾನು ಬೇಗ ಅವರು ಮಾತ್ರ ಸಾಲ್ವ್ ಮಾಡ್ತಾನೋ. ಹಂಗಿದ ನೀವು ಮ್ಯಾಥ್ಸ್ನ ಸ್ವಲ್ಪ ಬೇಸಿಕ್ ಆಗಿ ಬೆಸ್ಟ್ ಆಗಿ ಕಲ್ಕೊಂಡು, ರೀಸನಿಂಗ್ ಅಂತೂ ಈಸಿ ಇರುತ್ತೆ. ರೀಸನಿಂಗ್ ಅಂತೂ ಎಲ್ಲರೂ ಮಾಡೇ ಮಾಡ್ತೀರಿ. ಮಾಡ್ಕೊಂಡ್ರೆ ನೀವು ಒಂದು ಸ್ವಲ್ಪ ಇಂಗ್ಲೀಷ್ ಗ್ರಾಮರ್ ಸ್ವಲ್ಪ ಲಕ್ಷ ಕೊಟ್ರೆ ನೀವು ಆರಾಮಾಗಿ ಸಿ ಜಿ ಎಲ್ನ ಸಿ ಎಚ್ ಎಸ್ ಎಲ್ಲ ಕ್ಲಿಯರ್ ಮಾಡ್ಬೋದು. ಭಾಳ ಈಸಿ ಆಗ್ಬಿಡುತ್ತೆ. ಯಾಕಂದ್ರೆ ಜಿ ಕೆ ನಿಮ್ಗೆ ಸ್ಕೋರ್ ಆಗೇ ಹೋಗುತ್ತೆ. 90% ಜನ ಸ್ಟೇಟ್ಗಳು ಓದಾತಿರೋದು ಜಿ ಕೆ ಮಾತ್ರ ಬೆಂಕಿ ಇರುತ್ತೆ, ಮಸ್ತ್ ಇರುತ್ತೆ. ಬಟ್ ಸೆಂಟ್ರಲ್ ಅವ್ರಿಗೆ ಅಷ್ಟು ಜಿ ಕೆ ಮ್ಯಾಥ್ಸ್ ಲಕ್ಷ ಇರಂಗಿಲ್ಲ. ಯಾಕಂದ್ರೆ ಅವ್ರು ಇಲ್ಲಿವರೆಗೂ ಮ್ಯಾಥ್ಸ್ ರೀಸನಿಂಗ್ ಇಂಗ್ಲೀಷ್ ಬಗ್ಗೆ ಜಾಸ್ತಿ ಲಕ್ಷ ಕೊಟ್ಟೋದು ಬಂದಾರ. ಹಾಗಾಗಿ ಅವ್ರು ಅಲ್ಲಿ ಚಲೋ ಇರುತ್ತೆ. ಹಾಗಾಗಿ ನೀವು ಜಿ ಕೆ ಏನು ಓದಿರ್ತಿರಲಿಲ್ಲ, ಸೊ ಅದನ್ನ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಭಾಳ ಹೆಲ್ಪ್ಫುಲ್ ಆಗುತ್ತಾ. ಮತ್ತು 15 ನಿಮಿಷ ಅಂದ್ರೆ ಈ ಏನು ಕೇಳ್ತಾರಲ್ಲ ಎಸ್ ಎಸ್ ಸಿ ಜಿ ಒಳಗೆ ಏನು ಕ್ವಶನ್ಸ್ ಬರ್ತಾವಲ್ಲ, ಆ ಕ್ವಶನ್ಸ್ನ 15 ನಿಮಿಷಕ್ಕೆ ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಒಬ್ಬ ಟೀಚರ್ಸ್ ಕೂಡ ಅವ್ರಿಗಂತೂ ನೋಡೋದನ್ನ ಸೀದಾ ಬಂದು ಒಂದು ಪೇಪರ್ ಕೊಟ್ಟರು, ಒಬ್ಬ ಟೀಚರ್ ಇದ್ರು ಕೂಡ ಅಷ್ಟು ಈಸಿ ಅಲ್ಲ, ಕಷ್ಟ ಆಗುತ್ತಾ. ಒಂದು 20 ಕ್ವಶನ್ ಮಟ್ಟ ಅವ್ರು ಸಾಲ್ವ್ ಮಾಡ್ಬೋದು. ಬಟ್ 25ಕ್ಕೆ 25 ಕ್ವಶನ್ ಪರ್ಫೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಸಾಲ್ವ್ ಮಾಡಕ್ಕೆ ಆಗಂಗಿಲ್ಲ. 15 ನಿಮಿಷ ಭಾಳ ಕಮ್ಮಿ ಟೈಮ್ ಆಗುತ್ತಾ. ಯಾಕಂದ್ರೆ ಇಲ್ಲಿ ಕ್ವಶನ್ಸ್ ಸಿಂಪಲ್ ಇರಂಗಿಲ್ಲ. ಇಲ್ಲೇನು ಬೋರ್ಡ್ ಮಾಸ್ ಕ್ವಶನ್ಸ್ ಇರಂಗಿಲ್ಲ. ಇಲ್ಲೇನು ಬರೀ ಅದು ಗ್ರೇಟರ್ ದ್ಯಾನ್ ಲೆಸನ್ ಆ ಟೈಪ್ ಕ್ವಶನ್ಸ್ ಇರಂಗಿಲ್ಲ. ರೇಷಿಯೋ, ಪ್ರಪೋರ್ಷನ್, ಪರ್ಸೆಂಟೇಜ್, ಡಿಸ್ಹೊನೆಸ್ಟ್ ಸೆಲ್ಲರ್, ಪ್ರಾಫಿಟ್, ಲಾಸ್, ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್, ಸ್ವಲ್ಪ ಹೆವಿ ಅಡ್ವಾನ್ಸ್ಡ್ ಮ್ಯಾಥ್ಸ್ ಎಲ್ಲ ಇರುತ್ತೆ ಎಸ್ ಎಸ್ ಸಿ ಒಳಗೆ. ಹಂಗಿದ್ದಾಗ ನೀವು ಇಲ್ಲಿ ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ರೆ ಈಗ ಏನು ಸೆಕ್ಷನಲ್ ಟೈಮ್ ಕೊಟ್ರೆ ಅಂತ ತಿಳ್ಕೊರಿ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತಾ. ಯಾರಿಗೆ ಪ್ರಾಬ್ಲಮ್ ಆಗುತ್ತಾ, ಯಾರು ಮ್ಯಾಥ್ಸಿಗೆ ಜಾಸ್ತಿ ಲಕ್ಷ ಕೊಟ್ಟು ಮಾಡ್ತಿರ್ತಾರೋ ಅವ್ರಿಗೆ ಪ್ರಾಬ್ಲಮ್ ಆಗುತ್ತಾ. ಈಗ ರೀಸನಿಂಗ್ ಅಂತೂ ಏನು ಸಮಸ್ಯೆ ಇಲ್ಲ, 15 ನಿಮಿಷ ರೀಸನಿಂಗ್ ಮಾಡ್ಬೋದು. ಇಂಗ್ಲೀಷು ಆರಾಮಾಗಿ ಮಾಡ್ಬೋದು. ಜಿ ಕೆ ಅಂತೂ ಪೂರ ಆರಾಮಾಗಿ 15 ನಿಮಿಷ ಮುಗಿಸ್ಬೋದು. ಬಟ್ ಮ್ಯಾಥ್ಸ್ 15 ನಿಮಿಷ ಮುಗಿಸ್ಬೋದು ನೀವು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಇದ್ದೀರಾ. ಬಟ್ ನೀವು ಎಷ್ಟು ಎಕ್ಸ್ಟ್ರೀಮ್ ಟ್ಯಾಲೆಂಟೆಡ್ ಇದ್ರು 15 ನಿಮಿಷ ಕಮ್ಮಿನೇ. ಎಲ್ಲ ಕ್ವಶನ್ಸ್ ಮಾಡ್ತೀನಿ, ಅಕ್ಯುರೇಟ್ ಆಗಿ ಮಾಡ್ತೀನಿ, ಸಾಲ್ವ್ ಮಾಡ್ತೀನಿ ಅಂದ್ರೆ ಈಗೇನು ಬರತ್ತಲ್ಲ ಕ್ವಶನ್ಸ್, ಆ ಲೆವೆಲಿಗೆ ಕ್ವಶನ್ಸ್ ಬಂದ್ರೆ ಅಂದ್ರೆ ಅವ್ರು ಏನಾರ ಇಲ್ಲ, ಈಗ ಸ್ವಲ್ಪ ನಾವು ಟೈಮ್ ಕಡಿಮೆ ಮಾಡ್ತದೆ, ಅವ್ರು ಏನಾರ ಕ್ವಶನ್ಗಳು ಲೆವೆಲ್ ಸ್ವಲ್ಪ ಕಮ್ಮಿ ಮಾಡಿದ್ರೆ ಅದು ಬೇರೆ ಮಾತು. ಬಟ್ ಅಲ್ಲಿವರೆಗೂ ಈಗ ಸದ್ಯಕ್ಕೆ ಏನಾಗತ್ತೈತಿಲ್ಲ, ಅದ್ರ ಪ್ರಕಾರ 15 ನಿಮಿಷ ಮ್ಯಾಥ್ಸ್ನ ಸಾಲ್ವ್ ಮಾಡೋದು ಸಾಧ್ಯನೇ ಇಲ್ಲ. ಹಾಗಾಗಿ ಯಾರ್ಯಾರು ಸ್ಟೇಟ್ ಗೌರ್ಮೆಂಟ್ ಓದಾತಿರಲ್ಲ ಇದ್ರ ಸದುಪಯೋಗ ಪಡ್ಕೋರಿ. ಸ್ವಲ್ಪ ಮ್ಯಾಥ್ಸ್ನ ಯಾವ ಕ್ವಶನ್ಸ್ ಹೆಂಗ್ ಮಾಡ್ಬೇಕು ತಿಳ್ಕೊರಿ. ಮಸ್ತ್ ಜಿ ಕೆ ಅಂದ್ರೆ ನೀವು ಓದೇ ಇರ್ತೀರಿ. ಸ್ವಲ್ಪ ಇಂಗ್ಲೀಷ್ ಗ್ರಾಮರ್ ಲಕ್ಷ ಕೊಡ್ರಿ. ರೀಸನಿಂಗ್ ಅಂತೂ ಬರೀ ಪ್ರಾಕ್ಟೀಸ್ ಮಾಡ್ರೆ ಸಾಕತ್ತೆ, ಎಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಅಷ್ಟ ಆರಾಮಾಗಿ ಓದ್ರಿ, ಚಂದಂಗೆ ಓದ್ರಿ. ಭಾರಿ ಹೆಲ್ಪ್ಫುಲ್ ಐತಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ಅಷ್ಟೇ. ಸಿ ಜಿ ಎಲ್ದಾಗ ಕ್ವಶನ್ ಮ್ಯಾಥ್ಸ್ ಕ್ವಶನ್ ಸ್ವಲ್ಪ ಲೆವೆಲ್ ಕಮ್ಮಿ ಆದ್ರೆ ಒಳ್ಳೇದು. ಬಟ್ ಅಲ್ಲ ಅದೇ ಲೆವೆಲ್ ಇರುತ್ತಂದ್ರೆ ಪಕ್ಕ ಹೇಳ್ತೀನಿ, ಜಿ ಕೆ ಒಳಗೆ ಯಾರು ಹೆಚ್ಚು ಸ್ಕೋರ್ ಮಾಡ್ತಾರಲ್ಲ ಅವ್ರು ಕಟ್ ಆಫ್ ಕ್ಲಿಯರ್ ಮಾಡೋಕೆ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ.
ಈ ದಿವಸ ಮ್ಯಾಥ್ಸ್ ರೀಸನಿಂಗ್ ಯಾರು ಔಟ್ ಮಾಡ್ತಿರಲ್ಲ ಅವ್ರದ್ದು ಆಲ್ಮೋಸ್ಟ್ ಕಟ್ ಆಫ್ ಕ್ಲಿಯರ್ ಆಗೇ ಬಿಡ್ತಿತ್ತು. ಬಟ್ ಇನ್ನು ಹಂಗಿಲ್ಲ. ಜಿ ಕೆ ಒಳಗೆ ಜಾಸ್ತಿ ಸ್ಕೋರ್ ಆಯ್ತಂದ್ರೆ ಇಂಗ್ಲೀಷ್ ಒಳಗೆ ಜಾಸ್ತಿ ಸ್ಕೋರ್ ಆಯ್ತಂದ್ರೆ ಅವ್ರದ್ದು ಕಟ್ ಆಫ್ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತಾ. ಯಾಕಂದ್ರೆ ಮ್ಯಾಥ್ಸ್ ಒಳಗಂತೂ ಎಲ್ಲರೂ ಅಷ್ಟೇ ಸಾಲ್ವ್ ಮಾಡಕ್ಕೆ ಚಾಲೂ ಮಾಡ್ತಾರೆ ಈಗ. ಅಷ್ಟೇ ಕಮ್ಮಿ ಟೈಮ್ ಐತೆ ನಾನು. ಸೊ ಎಲ್ಲರೂ ಕೂಡ ಕೆಲವೊಂದು ಕ್ವಶನ್ಸ್ ಯಾವ ಕ್ವಶನ್ ಆರಿಸ್ತೀರಿ, ಯಾವ ನೀವು ಎಷ್ಟು ಕ್ವಶನ್ ಮಾಡ್ತೀರಿ ಅನ್ನೋಕ್ಕಿಂತ ಯಾವ ಕ್ವಶನ್ಸ್ನ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಗೆ ಎಷ್ಟು ಸಾಲ್ವ್ ಆಗುತ್ತೆ ಅಂತ ಡಿಪೆಂಡ್ ಆಗುತ್ತಾ. ಸೊ ಅಷ್ಟೇ ವಿಡಿಯೋದಾಗ ಸಿಂಪಲ್ ಆಗಿ ಹೇಳಿನಿ. ಮತ್ತು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಆಗಲೇ ಬಂದೈತಿ. ಸೊ ಅದ್ರ ಬಗ್ಗೆ ನಾನು ಮುಂಚೆ ಹೆಂಗೆ ಮಾಡ್ತೀನಿ ಎನ್ ಟಿ ಪಿ ಸಿ ಒಳಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಅದ್ರ ಬಗ್ಗೆ ವಿಡಿಯೋ ತರ್ತೀನಿ, ಆದಷ್ಟು ಬೇಗ ನೋಡೋಣ ಟ್ರೈ ಮಾಡ್ತೀನಿ. ಮತ್ತು ಯು ಜಿ ಬಗ್ಗೆ ಅಂತೂ ಅಲ್ಲಿ ಒಂದು ಗ್ರೂಪ್ ಚಾಲೂ ಐತಿ, ಅದರೆಲ್ಲ ಕ್ವಶನ್ ಸಾಲ್ವ್ ಆಗುತ್ತಾವೆ. ಅಷ್ಟೇ ಮುಂದೆ ಸಿಗೋಣ ಅಂತ. ಟೇಕ್ ಕೇರ್, ಸಿ ಯು. ಓದ್ರಿ, ಚೆನ್ನಾಗಿ ಓದ್ರಿ, ಆಲ್ ದ ಬೆಸ್ಟ್. ಮಜಾ ಮಾಡಿರಿ, ಬಟ್ ಓದ್ಕೊಂತ ಮಜಾ ಮಾಡಿರಿ.